ರಾಜ್ಯ ಬಿಜೆಪಿಯ ಬೀದಿ ಜಗಳ ಬಿಜೆಪಿ ಕಾರ್ಯಕರ್ತರನ್ನ ಬಹಳಷ್ಟು ಹಿಂಸೆಗೆ ದೂಡಿದೆ. ಇನ್ನು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅದಕ್ಕೆ ಸಾರಥ್ಯ ಯತ್ನಾಳ್. ಬಹಳ ಆಶ್ಚರ್ಯ ಅಂತಂದ್ರೆ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕ ಯಡಿಯೂರಪ್ಪ ಅನ್ನೋ ಮಾತಿತ್ತು. ಆದರೆ ವಿಜೇಂದ್ರ ಕೂಡ ತನ್ನ ತಂದೆಯ ದಾಟಿಯಲ್ಲೇ ದೊಡ್ಡ ಲಿಂಗಾಯತ ಸಮುದಾಯದ ಲೀಡರ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ಇವತ್ತು ವಿಜೇಂದ್ರ ಕೆಳಗಿಳಿಸೋಕೆ ಬಿಜೆಪಿಯ ಲಿಂಗಾಯತ ನಾಯಕರೇ ಸಾರಥ್ಯ ವಹಿಸಿದ್ದಾರೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಒಂದು ಕಡೆ ಕೂತ್ ನೋಡಿದಾಗ ಹೌದಾ ಅಂತ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿಲಿರ್ತಕ್ಕಂಥ ಲಿಂಗಾಯತ ಲೀಡರ್ಗಳು ಬಹುತೇಕ ಮಂದಿ ಫ್ರಂಟ್ ಲೈನಲ್ಲಿ ವಿಜೇಂದ್ರ ಅವ್ರನ್ನ ವಿರೋಧ ಮಾಡ್ತಿದ್ರೆ ಒಂದಷ್ಟು ಜನ ಸೈಲೆಂಟ್ ಆಗಿದ್ದಾರೆ. ಆದರೆ ವಿಜೇಂದ್ರ ಪರವಾಗಿರ್ತಕ್ಕಂಥ ಲಿಂಗಾಯತ ಲೀಡರ್ ಯಾರು, ತಟಸ್ಥವಾಗಿರೋದು ಯಾರು, ವಿರೋಧ ಮಾಡ್ತಿರೋ ಲಿಂಗಾಯತ ಲೀಡರ್ಗಳು ಯಾರು ಅಂತ ನೋಡೋದಾದ್ರೆ ವಿಜೇಂದ್ರಗೆ ಒಂದು ರೀತಿಯ ದೊಡ್ಡ ಮಟ್ಟಿಗಿನ ಹಿನ್ನಡೆ ಅಂತ ಹೇಳ್ಬೋದು. ಯಾಕೆಂದರೆ ಯಡಿಯೂರಪ್ಪ ಈ ಮಟ್ಟಿಗಿನ ವಿರೋಧವನ್ನು ಫೇಸ್ ಮಾಡಲೇ ಇಲ್ಲ. ಯಡಿಯೂರಪ್ಪ ವಿರೋಧ ಇದ್ದಿದ್ದು ಒಂದು ಅನಂತಕುಮಾರ್ ಹೆಸರು ಬರೋದು, ಇಲ್ಲ ಸಂತೋಷ್ ಜಿ ಹೆಸರು ಬರೋದು. ಇನ್ಯಾರು ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ತೊಡೆ ತಟ್ಟಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಅದಂಗಾಗಲಿಲ್ಲ. ಯತ್ನಾಳ್ ವಿರೋಧಿ ಬಣದ ಸಾರಥ್ಯವನ್ನು ವಹಿಸಿದ್ದಾರೆ. ಅರವಿಂದ್ ಬೆಲ್ಲದ್ ಸಹಜವಾಗಿ ವಿರೋಧದಲ್ಲಿದ್ದಾರೆ. ಅರವಿಂದ್ ಬೆಲ್ಲದ್ ಅವ್ರದ್ದೇ ಆದಂಥ ಪ್ರಾಬಲ್ಯ ಇದೆ ಧಾರವಾಡ ಜಿಲ್ಲೆಯಲ್ಲಿ. ಯತ್ನಾಳ್ ಹೆಸರಲ್ಲೇ ಟ್ರೆಂಡು. ಇನ್ನು ಮುಂದುವರೆದ ಭಾಗ ಬಸವರಾಜ ಬೊಮ್ಮಾಯಿ ಡೆಡ್ ಎಗನೆಸ್ಟ್ ವಿಜೇಂದ್ರಗೆ. ಮಾಜಿ ಮುಖ್ಯಮಂತ್ರಿ, ಹಾವೇರಿ ಗದಗ ಕ್ಷೇತ್ರದ ಸಂಸದರು. ಇನ್ನು ವಿ ಸೋಮಣ್ಣ ತುಮಕೂರಿನ ಸಂಸದರು, ಕೇಂದ್ರ ಸಚಿವರು. ಅವರು ಲಿಂಗಾಯತ ಸಮುದಾಯದ ಹಳೆ ಮೈಸೂರು ಭಾಗದ ಲೀಡರ್. ನಿಮಗೆ ತುಮಕೂರಿಗೆ ಮತ್ತೆ ಹಳೆ ಮೈಸೂರು ಭಾಗಕ್ಕೆ ಯಡಿಯೂರಪ್ಪ ಅಷ್ಟೇ ಸರಿಸಾಟಿಯಾಗಿ ಲಿಂಗಾಯತ ಸಮುದಾಯಕ್ಕೆ ಸೋಮಣ್ಣ ಲೀಡರು. ಮಠಕ್ಕೆ ಸಿದ್ಧಗಂಗಾ ಮಠಕ್ಕೆ ಹತ್ರ ಯಡಿಯೂರಪ್ಪನವ್ರನ್ನ ಸೋಮಣ್ಣನ ಅಂದರೆ ಸೋಮಣ್ಣನೇ. ಆದರೆ ಆ ಸೋಮಣ್ಣ ಅವ್ರನ್ನ ವಿಜೇಂದ್ರ ಮನೆಯ ಒಬ್ಬ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಿಂತು ಗೆಲ್ಲದ ರುದ್ರೇಶ್ ಅನ್ನೋ ವ್ಯಕ್ತಿ ಬಿಟ್ಟು ಸೋಲ್ಸಿ ಅಂತ ಬಹಿರಂಗವಾಗಿ ಕಳಿಸಿದ್ರು ಚಾಮರಾಜನಗರಕ್ಕೆ. ಇವತ್ತಿಗೂ ವಿಜೇಂದ್ರ ಜೊತೆನೇ ಓಡಾಡ್ಕೊಂಡು ನಿಂತಿರ್ತಾರೆ ಅಕ್ಕಪಕ್ಕದಲ್ಲಿ. ಸೋಮಣ್ಣ ಅವ್ರನ್ನ ಸೋಲ್ಸಿ ಅಂತ ಪ್ರಚಾರ ಮಾಡಿದಂತಹ ನಿಂತಹ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನೂ ಗೆಲ್ಲದಂತಹ ರುದ್ರೇಶ್ ಅವ್ರನ್ನ ಇಂಪಾರ್ಟೆನ್ಸ್ ಕೊಟ್ಟು ಜೊತೆಗೆ ಇಟ್ಕೊಂಡವ್ರೆ. ಅದು ಸೋಮಣ್ಣ ಅವ್ರಿಗೆ ಆ ಸಿಟ್ಟಿದೆ. ಸೋಮಣ್ಣ ಸಹಜವಾಗಿ ವಿಜೇಂದ್ರ ವಿರೋಧಿ, ಯಡಿಯೂರಪ್ಪನವ್ರ ವಿರೋಧಿ ಅಲ್ಲ ಸೋಮಣ್ಣ, ವಿಜೇಂದ್ರ ವಿರೋಧಿ. ಇನ್ನು ಮುಂದುವರೆದ ಭಾಗ ನಾವು ನೋಡೋದಾದ್ರೆ GM ಸಿದ್ದೇಶ್ವರ್ ದಾವಣಗೆರೆಯ ಮಾಜಿ ಸಂಸದರು, ಮಾಜಿ ಕೇಂದ್ರ ಸಚಿವರು. ಯಾಕೆ ಅಂದರೆ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಸೋಲಿಗೆ ವಿಜೇಂದ್ರ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟಕ್ಕಿದೆ. ಸಿದ್ದೇಶ್ವರ್ ದೊಡ್ಡ ಪ್ರಮಾಣದಲ್ಲಿ ವಿಜೇಂದ್ರ ವಿರೋಧ ಮಾಡ್ತಾ ಇದ್ದಾರೆ. ವಿಜೇಂದ್ರ ಬಿಜೆಪಿಗೆ ಶತ್ರು, ಬಿಜೆಪಿಗೆ ಒಂದು ರೀತಿ ಕಾಯಿಲೆ. ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಇನ್ನು ಚಿಕ್ಕೋಡಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ವಿಜೇಂದ್ರ ವಿರೋಧಿ ಬಣ. ಯಾಕಂದ್ರೆ ಚಿಕ್ಕೋಡಿನಲ್ಲಿ ಬಿಜೆಪಿ ಸೋಲಿಗೆ ಕಾರಣನೇ ವಿಜೇಂದ್ರ ಅನ್ನೋ ಲೆಕ್ಕಾಚಾರ. ಇನ್ನು ಬೀದರ್ನ ಮಾಜಿ ಸಂಸದರು, ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಸಹ ವಿಜೇಂದ್ರ ಬಣದಿಂದಲೇ ಲೋಕಸಭೆಯಲ್ಲಿ ಸೋತಿದ್ದು ಅನ್ನೋ ಸೆಟ್ ಅವ್ರಿಗೂ ಇದೆ. ಅಂತಿಮವಾಗಿ ಮುರುಗೇಶ್ ನಿರಾಣಿ, ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿ, ಅವ್ರು ನೆಕ್ಸ್ಟ್ ಲೆವೆಲ್ KJP ನಿಂತು ಅಂತ BJP ನಿಂತು ಗೆದ್ದು ಮಂತ್ರಿ ಆಗಕ್ಕೆ ಯಡಿಯೂರಪ್ಪ ಕಾರಣ ಇರಬಹುದೇನು. ಆದರೆ ವಿಜೇಂದ್ರನ್ ಲೀಡರ್ ಅಂತ ಒಪ್ಪಕ್ಕೆ ರೆಡಿ ಇಲ್ಲ ಅವರು. ಯಾವುದೇ ಕಾರಣಕ್ಕೂ ನಾನು ವಿಜೇಂದ್ರನ್ ಒಪ್ಪಲ್ಲ ಅನ್ನೋದೇ ಮಾಧುಸ್ವಾಮಿ ನಿಲುವು. ಯಾಕೆಂದ್ರೆ ವಿಜೇಂದ್ರ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ವಿಜೇಂದ್ರ ಅವರು ಸೂಪರ್ CM, ವಿಜೇಂದ್ರ ಅವರ ಬಾಸಿಸಮ್ಮು, ವಿಜೇಂದ್ರ ಅವರ ಲೆಕ್ಕಾಚಾರ ಯತ್ನಾಳ್ ಹೇಳ್ತಿರ್ತಾರಲ್ಲ, ಡೂಪ್ಲಿಕೇಟ್ ಸಹಿ, ಕಲೆಕ್ಷನ್ನು, ವಸೂಲಿ. ಈ ರಮೇಶ್ ಜಾರಕಿಹೊಳಿ ಸುಧಾಕರ್ ಕಾರಣಕ್ಕೆ ತಾನೇ ನೀನು ದುಡ್ಡು ಮಾಡಿದ್ದು ಅನ್ನೋ ಆರೋಪಗಳಿದೆಯಲ್ಲ, ಅದೆಲ್ಲ BJP ಲಿಂಗಾಯತ ಲೀಡರ್ಗಳೇ. ಯತ್ನಾಳ್, ಅರವಿಂದ್ ಬೆಲ್ಲದ್ದು, ಬಸವರಾಜ ಬೊಮ್ಮಾಯಿ, ಸೋಮಣ್ಣ, ಸಿದ್ದೇಶ್ವರ, ಅಣ್ಣಾ ಸಾಹೇಬ್ ಜೊಲ್ಲೆ, ಭಗವಂತ್ ಖೂಬಾ ಅಂಡ್ ಮಾಧುಸ್ವಾಮಿ ಬಲವಾಗಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಾಗಿ ಮುಂದುವರಿಯೋದನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ತಟಸ್ಥ ಮಣದಲ್ಲಿ ಜಗದೀಶ್ ಶೆಟ್ಟರು, CC ಪಾಟೀಲು, ಮುರುಗೇಶ್ ನಿರಾಣಿ ಸೇರ್ಕೊಂಡವ್ರೆ. ಪಾರ್ಟಿ ಏನು ಹೇಳುತ್ತೆ, ಹೈಕಮಾಂಡ್ ಏನು ಹೇಳುತ್ತದಪ್ಪ ನಮಗೇನು ಗೊತ್ತಿಲ್ಲ ಅಂತ ಇದ್ದಾರೆ. ಅಂದರೆ ಪರವಾಗಿ ನಿಲ್ತಾ ಇಲ್ಲ ಅವ್ರ ಹೈಕಮಾಂಡ್. ವಿಜೇಂದ್ರ ಅಂದರೆ ವಿಜೇಂದ್ರ, ನರೇಂದ್ರ ಅಂದರೆ ನರೇಂದ್ರ, ಸುರೇಂದ್ರ ಅಂದರೆ ಸುರೇಂದ್ರ. ಹೈಕಮಾಂಡ್ ಏನು ಹೇಳುತ್ತೆ ತಂಗಿ ಅಂತ. ಜಗದೀಶ್ ಶೆಟ್ಟರು, CC ಪಾಟೀಲ್, ಮುರುಗೇಶ್ ನಿರಾಣಿ ಅವರು. ಯಾಕೆ ಇನ್ನೊಂದು ಕಡೆಯದಾಗಿ ವಿಜೇಂದ್ರ ಪರವಾಗಿರೋದು ಯಾರು? ಹೊನ್ನಾಳಿ ರೇಣುಕಾಚಾರ್ಯ.
ಇಡೀ ಪ್ರಕರಣದ ಕಳೆದ 3 ತಿಂಗಳಲ್ಲಿ ಲಿಂಗಾಯತ ಸಮುದಾಯದ ನಾನು ಹೇಳ್ತಿದ್ದೀನಿ, ಇನ್ನು ಒಕ್ಕಲಿಗ ಸಮುದಾಯದಿಂದ ಪ್ರೀತಮ್ ಮಾತಾಡ್ತಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾತಾಡ್ತಾರೆ. ಇವೆಲ್ಲ ಬಿಟ್ಟರೆ ಲಿಂಗಾಯತ ಸಮುದಾಯದಲ್ಲಿ ವಿಜೇಂದ್ರ ಪರವಾಗಿ ಮಾತಾಡ್ತಿರೋದೇ ರೇಣುಕಾಚಾರ್ಯ ಒಬ್ಬರೇ ಲಿಂಗಾಯತ ಸಮುದಾಯದಲ್ಲಿ. ಇನ್ನೆಲ್ಲ ಉಳಿದವರೆಲ್ಲ ಒಂದಷ್ಟು ಜನ ತಟಸ್ಥ, ಜಗದೀಶ್ ಶೆಟ್ಟರು, ಸಿ ಪಾಟೀಲ್, ಮುರುಗೇಶ್ ನಿರಾಣಿ, ಇನ್ನು ಅರವಿಂದ್ ಬೆಲ್ಲದ್ದು, ಯತ್ನಾಳು, ಸೋಮಣ್ಣ, ಸಿದ್ದೇಶ್ವರ್, ಅಣ್ಣಾ ಸಾಹೇಬ್ ಜೊಲ್ಲೆ, ಭಗವಂತ ಕುಬಾ, ಮಾಧುಸ್ವಾಮಿ ಇವರೆಲ್ಲರೂ ವಿಜೇಂದ್ರ ಇಳಿಸಿದ್ರೆ ಸರಿ, ಎಲ್ಲರೂ ಪಾರ್ಟಿ ಉಳಿಯುತ್ತೆ, ಇಳಿಸಿಲ್ಲ ಅಂದರೆ ಪಾರ್ಟಿ ಉಳಿಯಲ್ಲ, ಪಾರ್ಟಿಗೆ ಕಂಟಕ, BJP ಕಂಟಕ ಅನ್ನೋದು. ಹಾಗಾಗಿ ಕಳೆದ 15 ವರ್ಷಗಳ ಹಿಂದೆ ಲಿಂಗಾಯತ ಸಮುದಾಯದ ಪರಮೋಚ್ಚ ನಾಯಕ ಯಡಿಯೂರಪ್ಪ ಅನ್ನೋ ಮಾತಿತ್ತು. ಆದರೆ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಇವತ್ತು ಲಿಂಗಾಯತ ಸಮುದಾಯದ ನಾಯಕರಿಂದಲೇ ನೀನು ಅಸಮರ್ಥ, ನಿನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿಯ ಸಮರ. ಅದು ಯತ್ನಾಳ್ ದೊಡ್ಡ ಮಟ್ಟಕ್ಕೆ ಅಂದರೆ ದೊಡ್ಡ ಪಟ್ಟಿ BJPಯ ಲಿಂಗಾಯತ ನಾಯಕರು ತಿರುಗಿ ಬಿದ್ದಿದ್ದಾರೆ. ಬಟ್ ಹೌದು ಸತ್ಯ, ಯಡಿಯೂರಪ್ಪ ಏನು ಲಿಂಗಾಯತ ನಾಯಕರಾಗಿ ಹೊರಹೊಮ್ಮಿದ್ರು ಅದ್ರಲ್ಲಿ 5 ಭಾಗನೂ ವಿಜೇಂದ್ರ ಇಲ್ಲ ಅನ್ನೋದು ಇವತ್ತಿನ ಲೆಕ್ಕಾಚಾರದಲ್ಲಿ ಫೋಕಸ್ ಆಗಿದೆ. ಯಾಕೆಂದರೆ ಯಡಿಯೂರಪ್ಪ ಬೇರೆ, ವಿಜೇಂದ್ರ ಅಪ್ಪ ಮಕ್ಕಳು ಇರ್ಬೋದು ಅನ್ನೋ ಸಂಬಂಧದಲ್ಲಿ, ಆದರೆ ಯಡಿಯೂರಪ್ಪನೇ, ವಿಜೇಂದ್ರನೇ ಅನ್ನೋದು ಈ BJPಯ ಭಿನ್ನಮತದಲ್ಲಿ, ಈ ಹಾದಿ ಬೀದಿ ಜಗಳದಲ್ಲಿ ಪ್ರೂವ್ ಆಗಿದೆ. BJP ಯಾರೇನು ಮಾಡಿದ್ರು ಬಿಟ್ಟರು ವಿಜೇಂದ್ರ ಲಿಂಗಾಯತ ಸಮುದಾಯದ ನಾಯಕ ಅಲ್ಲ ಅನ್ನೋದನ್ನು ಒಂದು ರೀತಿಯ ಸಾಬೀತು ಮಾಡಿಟ್ಟಿದ್ದಾರೆ. ಇನ್ನು ಇದು ಬಿಟ್ಟು ಉಳಿದವರು ಬೇರೆ ಬೇರೆ ಕಮ್ಯುನಿಟಿಯವರು ವಿರೋಧ ಮಾಡೋರು ಭಾಳಷ್ಟು ಜನ ಇದ್ದಾರೆ ಸರ್ ವಿಜೇಂದ್ರಗೆ. ಹಾಗಾಗಿ ನಿಮ್ಮ ಪ್ರಕಾರ BJP ಆದಿ ಜಗಳ, ಬೀದಿ ಜಗಳ ಇವೆಲ್ಲ ನೋಡ್ತಾ ಇದ್ರೆ BJPಯಲ್ಲಿನ ಲಿಂಗಾಯತ ಸಮುದಾಯದ ಇಷ್ಟು ನಾಯಕರು ವಿರೋಧ ಮಾಡ್ತಿರ್ಬೇಕಾರೆ ಪರವಾಗಿ ಬರೀ ರೇಣುಕಾಚಾರ್ಯ ಬಿಟ್ಟರೆ ಲಿಂಗಾಯತ ಸಮುದಾಯದಲ್ಲಿ ಯಾರೂ ಸಮರ್ಥನೆ ಮಾಡ್ಕೊತಾ ಇಲ್ಲ. ಹೇಳ್ತಾರೆ ಸ್ವಾಮೀಜಿ ಅಂದರೆ 1 ಲಕ್ಷ ಕೊಟ್ಟರೆ ಬಂದು ಮಾತಾಡ್ತಾರೆ ಸ್ವಾಮಿಗಳು ಅಂತ ಹೇಳ್ತಾರೆ ಯತ್ನಾಳ್. 1 ಲಕ್ಷ ಕೊಟ್ಟರೆ ಬಂದು ಕೂತ್ಕೋತಾರೆ. ಈ ಹಿಂದೆ ಅದು ಕೂಡ ವೈರಲ್ ಆಗಿತ್ತು, ಯಡಿಯೂರಪ್ಪ ಅವ್ರನ್ನ ಬದಲಾವಣೆ ಮಾಡಬಾರ್ದು ಅಂತ ಸ್ವಾಮೀಜಿಗಳು ಪ್ರತಿಭಟನೆ ಮಾಡುವಾಗ ಎನ್ವಲಪ್ಗೆ ಹಾಕಿ ಎಲ್ರಿಗೂ ಹಂಚಿದಂಥದ್ದು ಕೂಡ ಭಾಳ ಸುದ್ದಿ ಆಗಿತ್ತು. ಸೊ ಹಾಗಾಗಿ ಯಡಿಯೂರಪ್ಪ ಏನು ಲಿಂಗಾಯತ ಸಮುದಾಯದ ನಾಯಕ ಅಂತಿದ್ರಲ್ಲ, ಅದರಲ್ಲಿ 5 ಭಾಗನೂ ಕೂಡ ವಿಜೇಂದ್ರ ಬಂದಿಲ್ಲ, ಅದನ್ನು ಉಳಿಸ್ಕೊಳ್ಳಿಲ್ಲ ಅನ್ನೋದು ಈ ಬೆಳವಣಿಗೆಗಳಿಂದ ಗೊತ್ತಾಗುತ್ತೆ. ತಮ್ಮ ಅಭಿಪ್ರಾಯ ಏನು? BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಬದಲಾಯಿಸಬೇಕಾ, ಬದಲಾವಣೆ ಮಾಡೋದಾದ್ರೆ ಇನ್ಯಾರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.